ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನ ಸ್ಪೆಷಲ್ ಮಂಗಳೂರಿನ ಪಾಪ್ಯುಲರ್ ಚಿಕನ್ ಸುಕ್ಕ ಡ್ರೈ ಮತ್ತು ಚಿಕನ್ ಸುಕ್ಕ ಸೆಮಿ ಡ್ರೈ ಅನ್ನು ಮನೆಯಲ್ಲೇ ತಯಾರಿಸಿದ ಸುಕ್ಕ ಪೌಡರ್ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಸುಕ್ಕ ಪೌಡರ್ನ ರೆಸಿಪಿಯನ್ನು ಸಪರೇಟ್ ಆದ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀವು ನೋಡಬಹುದು. ಇದನ್ನು ಯಾವ ರೀತಿ ಮಾಡೋದಂತ ಡೀಟೇಲ್ ಆಗಿ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೋನ್ ಇರುವ ಬ್ರಾಯ್ಲರ್ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ. ಸಾಂಪ್ರದಾಯಿಕವಾಗಿ ಚಿಕನ್ ಸುಕ್ಕವನ್ನು ನಾಟಿ ಕೋಳಿಯಲ್ಲಿ ಮಾಡೋದು. ಚಿಕನ್ ಸುಕ್ಕಾಗೆ ಬೋನ್ಲೆಸ್ ಕೋಳಿ ಚೆನ್ನಾಗಿರೋದಿಲ್ಲ. ಬೋನ್ ಇರುವ ಕೋಳಿಯನ್ನೇ ತೆಗೆದುಕೊಳ್ಳಿ ಮತ್ತು ಈ ರೀತಿ ತುಂಡು ಮಾಡಿಕೊಂಡು ಸ್ವಚ್ಛ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕನ್ ಸುಕ್ಕ ಪೌಡರ್ ಅನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ಸಪರೇಟ್ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀವು ನೋಡಬಹುದು. ಅರ್ಧ ಕೆಜಿ ಕೋಳಿಗೆ ಮೊದಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಸುಕ್ಕ ಪೌಡರ್ ಅನ್ನು ಹಾಕಬೇಕು. ನಂತರ ನಿಮಗೆ ಖಾರ ಮತ್ತು ಫ್ಲೇವರ್ ಕಡಿಮೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಸುಕ್ಕ ಪೌಡರ್ ಅನ್ನು ಹಾಕಬಹುದು. ಇದೆಲ್ಲ ರೆಡಿಯಾದ ನಂತರ ಚಿಕನ್ ಸುಕ್ಕವನ್ನು ಮಾಡೋಣ. ನಾನು ಈ ತರದ ಅಲ್ಯೂಮಿನಿಯಂ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 1 ತೆಂಗಿನಕಾಯಿ ಅರ್ಧ ಹೋಳನ್ನು ಈ ರೀತಿ ತುರಿದಿಟ್ಟುಕೊಂಡಿದ್ದೇನೆ. ಕಾಯಿ ತುರಿಯನ್ನು ಮೊದಲಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಬಿಸಿಯಾದ ಕಡಾಯಿಗೆ ಕಾಯಿ ತುರಿಯನ್ನು ಹಾಕಿಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಡ್ರೈ ರೋಸ್ಟ್ ಮಾಡೋದ್ರಿಂದ 2 ಬೆನಿಫಿಟ್ ಇದೆ. ಒಂದು, ಇದರ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿ ಬರ್ತದೆ. ಎರಡನೇದಾಗಿ ನೀವು ಈ ರೀತಿ ಡ್ರೈ ರೋಸ್ಟ್ ಮಾಡಿ ಸುಕ್ಕ ಮಾಡೋದ್ರಿಂದ ಸುಕ್ಕವನ್ನು ತುಂಬಾ ಹೊತ್ತು ಹೊರಗಡೆ ಇಟ್ಟರು ಏನು ಕೆಡೋದಿಲ್ಲ. ಯೂಶುವಲಿ ಫ್ರೆಶ್ ಆದ ಕಾಯಿ ತುರಿಯನ್ನು ಹಾಕಿ ಮಾಡಿದ ಪಲ್ಯಗಳು ಬೇಗನೆ ಹಳಸಿ ಹೋಗ್ತದೆ. ಡ್ರೈ ರೋಸ್ಟ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಳ್ಳಿ. ಸದ್ಯಕ್ಕೆ ಇದನ್ನು ಬದಿಗಿಡಿ. ಇದನ್ನು ಬಳಸಿಕೊಂಡು ಮುಂದೆ ಏನ್ ಮಾಡಬೇಕು ಅಂತ ತಿಳಿಸ್ತೇನೆ. ಈಗ ಈ ಸೇಮ್ ಕಡಾಯಿನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕಿ. ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡ್ಕೊಂಡು ಹಾಕಿ. ಈರುಳ್ಳಿ ಸ್ವಲ್ಪ ಮೃದುವಾಗುವ ತನಕ ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ಎಣ್ಣೆಯ ಫ್ಲೇವರ್ ಇಷ್ಟ ಆಗದವರು ನೀವು ದಿನನಿತ್ಯಕ್ಕೆ ಬಳಸುವ ಅಡುಗೆ ಎಣ್ಣೆಯನ್ನು ಹಾಕಿ. ಆದ್ರೆ ನಿಮ್ಗೆ ಅಥೆಂಟಿಕ್ ಮಂಗಳೂರಿನ ಶೈಲಿಯ ರುಚಿ ಬರಬೇಕಾದ್ರೆ ನೀವು ತೆಂಗಿನ ಎಣ್ಣೆಯನ್ನು ಹಾಕಲೇಬೇಕು. ಈರುಳ್ಳಿಯನ್ನು ಹುರಿದುಕೊಂಡ ನಂತರ 1-1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ. ಈಗ ಪುನಃ ಇದನ್ನು ಬೆರೆಸ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯ ರಾ ಸ್ಮೆಲ್ ಹೋಗಬೇಕು. ಅಷ್ಟರ ತನಕ ನೀವು ಹುರಿದುಕೊಂಡ್ರೆ ಸಾಕು. ನಾನು ಮೊದಲೇ ರೆಡಿ ಮಾಡಿಟ್ಟುಕೊಂಡ ಸುಕ್ಕ ಮಸಾಲಾ ಪೌಡರ್ ಅನ್ನು ಇದಕ್ಕೆ ಹಾಕೊಳ್ತೇನೆ. ಸುಕ್ಕ ಮಸಾಲಾ ಪೌಡರ್ ಅನ್ನು ಹುರಿದ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ಇದಕ್ಕೆ ಸ್ವಚ್ಛ ಮಾಡಿಟ್ಟುಕೊಂಡ ಕೋಳಿಯ ತುಂಡುಗಳನ್ನು ಹಾಕಿ. ಕೋಳಿಯ ತುಂಡುಗಳನ್ನು ಈ ರೀತಿ ಮೀಡಿಯಂ ಸೈಜ್ಗಳಲ್ಲಿ ಕಟ್ ಮಾಡಿಟ್ಕೊಳ್ಬೇಕು. ಮೊದಲಿಗೆ ಇದನ್ನು ನೀರು ಹಾಕದೆ ಬೆರೆಸ್ಕೊಳ್ಳಿ, ಯಾಕಂದ್ರೆ ಕೋಳಿಯ ತುಂಡುಗಳು ಮಾಯಿಶ್ಚರ್ ಅನ್ನು ಬಿಡ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಕೋಳಿಯನ್ನು ಬೇಯಿಸಿಕೊಳ್ಳಿಕ್ಕೆ ನಾವೀಗ ಇದಕ್ಕೆ ನೀರನ್ನು ಹಾಕಿಕೊಳ್ಳೋಣ. ಮೊದಲಿಗೆ ಒಂದು ಅಂದಾಜಿನ ಮೇಲೆ ನೀರನ್ನು ಹಾಕಿ ಬೆರೆಸ್ಕೊಳ್ಳಿ. ನಂತರ ಅಗತ್ಯವಿದ್ರೆ ಪುನಃ ನೀರನ್ನು ಹಾಕಿಕೊಳ್ಬಹುದು. ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಬೆರೆಸ್ಕೊಳ್ಳೋದ್ರಿಂದ ಈ ಚಿಕನ್ ಮಸಾಲೆ ಪೌಡರ್ ಕೋಳಿಯೊಂದಿಗೆ ಚೆನ್ನಾಗಿ ಬೆರೆತುಕೊಳ್ತದೆ. ಈಗ ಕೋಳಿಯನ್ನು ಬೇಯಿಸಲಿಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿಕೊಳ್ಳಿ. ನೀವು ನಾಟಿ ಕೋಳಿ ಬಳಸಿ ಸುಕ್ಕ ಮಾಡೋದಾದ್ರೆ ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಕೋಳಿ ತುಂಡುಗಳು ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿಕೊಂಡ ಕಾಯಿ ತುರಿಯನ್ನು ಪುಡಿ ಮಾಡ್ಕೊಳ್ಳೋಣ. ಕಾಯಿ ತುರಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದಕ್ಕೆ ನೀರು ಹಾಕದೆ ಒಂದು 2-3 ಸೆಕೆಂಡ್ ಪಲ್ಸ್ ಮಾಡಿಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದು ರಫ್ ಆಗಿ ಪುಡಿ ಮಾಡಿಕೊಂಡ ನಂತರ ಈ ರೀತಿ ಕಾಣ್ತದೆ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡಿದ್ರಿಂದ ಪಲ್ಸ್ ಮಾಡಿದ ಬಳಿಕ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಬರ್ತದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಳ್ತೇನೆ.
ಕೋಳಿ ತುಂಡುಗಳು ಆಲ್ಮೋಸ್ಟ್ ಒಂದು 80% ಬೆಂದಿದೆ. ಈ ಸ್ಟೇಜ್ನಲ್ಲಿ ಆಕ್ಚುಲಿ ನೀವು ಹುಣಸೆ ಹುಳಿಯ ರಸವನ್ನು ಹಾಕಬೇಕು. ನಾನಿಲ್ಲಿ ಹುಣಸೆ ರಸವನ್ನು ಹಾಕ್ತಿಲ್ಲ, ನೀವು ಎಷ್ಟು ಹುಳಿಯನ್ನು ಹಾಕಬೇಕು ಅಂತ ಇಲ್ಲಿ ತೋರಿಸ್ತಿದ್ದೇನೆ. ಸಾಂಪ್ರದಾಯಿಕವಾಗಿ ಹುಣಸೆ ರಸವನ್ನೇ ಹಾಕೋದು, ಆದರೆ ನಾನು ಹೋಟೆಲ್ಗಳಲ್ಲಿ ಮತ್ತು ಕ್ಯಾಟ್ರಿಂಗ್ ನಂತ ಕಮರ್ಷಿಯಲ್ಗಳಲ್ಲಿ ಮಾಡುವ ತರ ನಿಂಬೆ ರಸವನ್ನು ಕೊನೆಯಲ್ಲಿ ಹಾಕ್ತೇನೆ. ಸೊ ಹುಣಸೆ ಹುಳಿಯ ರಸವನ್ನು ಹಾಕೋದಾದ್ರೆ ಈಗ ಹಾಕಿ ಚಿಕನ್ ಒಟ್ಟಿಗೆ ಬೇಯಿಸ್ಕೊಳ್ಳಿ. ನೀವು ನಿಂಬೆ ರಸವನ್ನು ಹಾಕೋದಾದ್ರೆ ಕೊನೆಯಲ್ಲಿ ಹಾಕ್ಬೋದು. ಕೋಳಿ ತುಂಡುಗಳು ಈಗ ಪೂರ್ತಿಯಾಗಿ ಬೆಂದಿದೆ. ಈಗ ನಾವಿದಕ್ಕೆ ಸ್ವಲ್ಪ ಪುಡಿ ಮಾಡಿಕೊಂಡ ಕಾಯಿ ತುರಿಯನ್ನು ಹಾಕಬೇಕು. ಕಾಯಿ ತುರಿಯನ್ನೀಗ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಇದನ್ನು ಹಾಕಿ ಒಂದು 2-3 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು. ನೀವು ಬೆರೆಸುತ್ತಿದ್ದ ಹಾಗೇನೆ ಇದರ ಕನ್ಸಿಸ್ಟೆನ್ಸಿ ಡ್ರೈ ಆಗಿ ಬಿಡ್ತದೆ. ಇದನ್ನು ಬೆರೆಸ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಡ್ರೈ ಸುಕ್ಕ ರೆಡಿಯಾಗಿ ಬಿಡ್ತದೆ. ಚಿಕನ್ ಸುಕ್ಕ ಆಕ್ಚುಲಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಡ್ರೈ ಆಗಿ ಇರೋದು. ಆದ್ರೆ ಹೋಟೆಲ್ಗಳ ಮೆನ್ಯೂಗಳಲ್ಲಿ ಚಿಕನ್ ಸುಕ್ಕ ಸೆಮಿ ಡ್ರೈ ಅಂತನೂ ನೀವು ನೋಡಿರ್ಬೋದು. ಇದಕ್ಕೆ ನಾನು ಕೊನೆಯಲ್ಲಿ ಅರ್ಧ ಭಾಗದಷ್ಟು ನಿಂಬೆ ರಸವನ್ನು ಹಿಂಡಿ ಹಾಕ್ತಿದ್ದೇನೆ. ಈ ವಿಡಿಯೋದಲ್ಲಿ ಹೋಟೆಲ್ನಲ್ಲಿ ಸಿಗುವ ತರ ಚಿಕನ್ ಸುಕ್ಕ ಸೆಮಿ ಡ್ರೈ ಅನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ನಿಂಬೆ ರಸವನ್ನು ಹಿಂಡಿದ ನಂತರ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಚಿಕನ್ ಸುಕ್ಕ ಡ್ರೈ ಈಗ ರೆಡಿಯಾಗಿದೆ. ನಾನು ಇದರಿಂದ ಒಂದು ಸ್ವಲ್ಪ ಪೋರ್ಷನ್ ಅಷ್ಟು ಚಿಕನ್ ಸುಕ್ಕ ಡ್ರೈ ಅನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೇನೆ. ನಿಮ್ಗೆ ಚಿಕನ್ ಸುಕ್ಕ ಡ್ರೈ ಇಷ್ಟ ಇದ್ರೆ ನೀವು ಈ ಪ್ರೊಸೆಸ್ ಅನ್ನು ಇಲ್ಲಿಗೆ ನಿಲ್ಲಿಸಿ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳಿ. ಚಿಕನ್ ಸುಕ್ಕ ಡ್ರೈ ನೀರ್ ದೋಸೆ ಜೊತೆಗೆ ಸವಿಯಲು ಸಿದ್ಧವಾಗಿದೆ. ಉಳಿದ ಚಿಕನ್ ಸುಕ್ಕವನ್ನು ಸೆಮಿ ಡ್ರೈ ಕನ್ಸಿಸ್ಟೆನ್ಸಿಗೆ ತರಲಿಕ್ಕೆ ಈ ಒಂದು ಬೌಲ್ನಷ್ಟು ತೆಂಗಿನ ಹಾಲನ್ನು ತೆಗೆದುಕೊಳ್ಳಿ. ನಾನು 2 ಮುಷ್ಟಿಯಷ್ಟು ಕಾಯಿ ತುರಿಗೆ 2 ಸಲ ನೀರನ್ನು ಹಾಕಿ ದಪ್ಪ ಮತ್ತು ತೆಳು ಹಾಲನ್ನು ಒಟ್ಟಿಗೆ ಸೇರಿಸಿಕೊಂಡಿದ್ದೇನೆ. ತೆಂಗಿನ ಹಾಲನ್ನು ಡ್ರೈ ಸುಕ್ಕಕ್ಕೆ ಹಾಕಿಕೊಂಡು ಬೆರೆಸ್ಕೊಂಡು ಬೇಯಿಸಿಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿಕೊಂಡು ಬೇಯಿಸಿಕೊಳ್ಳುವ ಬದಲು ತೆಂಗಿನ ಹಾಲಿನಿಂದ ಬೇಯಿಸಿಕೊಂಡ್ರೆ ಸುಕ್ಕ ತುಂಬಾ ಚೆನ್ನಾಗಿರ್ತದೆ. ಇದರ ರುಚಿಯನ್ನು ನೋಡಿಕೊಂಡು ಅಗತ್ಯವಿದ್ರೆ ಉಪ್ಪನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಇದಕ್ಕೆ ಒಂದು 5 ನಿಮಿಷ ಕುದಿ ತೆಗೆದ್ರೆ ಸಾಕು. ಇದರ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ ಜಾಸ್ತಿ ತೆಳುವಾಗಿರಬಾರ್ದು, ತುಂಬಾ ದಪ್ಪವಾಗಿಯೂ ಇರಬಾರ್ದು. ಅದು ಆಕ್ಚುಲಿ ಸೆಮಿ ಡ್ರೈ ಕನ್ಸಿಸ್ಟೆನ್ಸಿ. ಇದು ಈಗ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾನು ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ. ಕೆಲವೊಂದು ಹೋಟೆಲ್ಗಳಲ್ಲಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕಿಕೊಂಡು ಬೆರೆಸ್ಕೊಳ್ತಾರೆ. ಇದು ಆಕ್ಚುಲಿ ಹಾಕ್ಲೇಬೇಕು ಅಂತ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕಿಕೊಳ್ಳಿ. 2 ರೀತಿಯ ಚಿಕನ್ ಸುಕ್ಕ ಈಗ ರೆಡಿಯಾಗಿದೆ. ಇದು ನೀರು ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ. ಯಾರಿಗೆ ನೀರು ದೋಸೆ ಮಾಡ್ಲಿಕ್ಕೆ ಗೊತ್ತಿಲ್ಲವೋ ಅವರು ನಮ್ಮ ಚಾನೆಲ್ನಲ್ಲಿ ನೀರು ದೋಸೆ ಮಾಡುವ ವಿಧಾನದ ವಿಡಿಯೋವನ್ನು ವೀಕ್ಷಿಸಬಹುದು. ಅದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ಇಂತಹ ತೆಳುವಾದ ನೀರು ದೋಸೆ ಜೊತೆಗೆ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿರ್ತದೆ. ನಾನು ಆಲ್ರೆಡಿ ನೀರು ದೋಸೆಯ ರೆಸಿಪಿಯ ವಿಡಿಯೋವನ್ನು ಶೇರ್ ಮಾಡಿರೋದ್ರಿಂದ ನಾನಿಲ್ಲಿ ಕೇವಲ ನೀರು ದೋಸೆಯ ಕ್ಲಿಪ್ಪಿಂಗ್ ಅಷ್ಟೇ ತೋರಿಸ್ತಿದ್ದೇನೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಾವು ಹೊಸ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.